ಫ್ರೆಂಡ್ಸ್, ಅ ವೆರಿ ಗುಡ್ ಮಾರ್ನಿಂಗ್. ನೀವ್ ನೋಡ್ತಾ ಇದ್ದೀರಾ ವನಿಜ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಮೊದಲಿಗೆ ಎಲ್ರಿಗೂ ರಾಮನವಮಿ ಹಬ್ಬದ ಶುಭಾಶಯಗಳು. ಸೊ ಬನ್ನಿ, ಹಾಗಿದ್ರೆ ಇವತ್ತು ಹಬ್ಬ, ಇವತ್ತಿನ ನಿಮ್ಮ ದಿನ ಹೇಗಿದೆ, ಹಾಗೆ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ನಿಮ್ಮ ರಾಶಿಯಲ್ಲಿ ಇವತ್ತು ಏನಿದೆ ಅನ್ನೋದನ್ನ ನಾನ್ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ಪೂರ್ವ ನಿಗದಿತ ಕೆಲಸಗಳಲ್ಲಿ ಸ್ವಲ್ಪ ವಿಘ್ನ ಉಂಟಾಗತ್ತೆ. ಸೊ ಆದಷ್ಟು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಸ್ವಲ್ಪ ನೋಡ್ಕೊಂಡು ಎಚ್ಚರ ವಹಿಸಿ. ಇನ್ನು ವೃಷಭ ರಾಶಿಯವರಿಗೆ ಇವತ್ತು ನಿಮ್ಮ ಸ್ನೇಹಿತನಿಗೆ ಯಾವುದೋ ಒಂದು ಸಹಾಯ ಮಾಡೋಕ್ಕೋಸ್ಕರ ತುಂಬಾನೇ ಸೀಕ್ರೆಟ್ ಅನ್ನ ಕಾಪಾಡ್ಕೋತೀರಾ, ತುಂಬಾ ಎಫರ್ಟ್ ಹಾಕ್ತೀರಾ. ಆದ್ರೆ ನೀವು ನಿಮ್ ಫ್ರೆಂಡ್ ಗೆ ಹೆಲ್ಪ್ ಮಾಡೋ ಚಾನ್ಸ್ ಇರುತ್ತೆ. ಒಳ್ಳೇದಾಗ್ಲಿ. ಇನ್ನು ಮಿಥುನ ರಾಶಿಯವರಿಗೆ ಇವತ್ತು ನೀವು ಮರ್ತ್ ಹೋಗಿದ್ದ ಕೆಲವೊಂದು ಹಣದ ವಿಚಾರಗಳು ಇದ್ದಕ್ಕಿದ್ದಂಗೆ ನೆನಪಾಗ್ಬಿಡತ್ತೆ. ಯಾರೋ ಏನೋ ನಿಮ್ಗೆ ದುಡ್ಡು ಕೊಡ್ಬೇಕು ಅನ್ನೋದು ಸಡನ್ ಆಗಿ ನೆನಪಾಗತ್ತೆ. ಹಾಗೆ ಇವತ್ತು ನೀವು ಆ ದುಡ್ಡನ್ನ ಕೂಡ ವಸೂಲಿ ಮಾಡ್ತೀರಾ. ಇನ್ನು ಕರ್ಕಾಟಕ ರಾಶಿಯವರಿಗೆ ಇವತ್ತು ದೊಡ್ಡ ಜವಾಬ್ದಾರಿ ಕೆಲಸಗಳು ಬರುತ್ತೆ. ಹಾಗೆ ಇದಕ್ಕೆ ಪೂರ್ವ ತಯಾರಿನೂ ನೀವು ನಡೆಸ್ಕೋತಾ ಇರ್ತೀರಾ. ಸೊ ಇವತ್ತು ಫುಲ್ ನೀವು ಬಿಸಿ ಆಗಿರ್ತೀರಾ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ಅನಿರೀಕ್ಷಿತವಾಗಿ ಸನ್ಮಾನ ಆಗತ್ತೆ. ನೀವು ಎಕ್ಸ್ಪೆಕ್ಟೇ ಮಾಡಿರಲ್ಲ, ಇದ್ದಕ್ಕಿದ್ದಂಗೆ ನಿಮ್ಮನ್ನ ಯಾರೋ ಪ್ರಶಂಸೆ ಮಾಡ್ತಾರೆ, ಹಾಗೆ ಸನ್ಮಾನ ಕೂಡ ಮಾಡ್ತಾರೆ. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ಕೆಲ ಇಂಪಾರ್ಟೆಂಟ್ ಕೆಲಸಗಳನ್ನ ಮಾಡ್ಬೇಕಾಗತ್ತೆ. ಆದ್ರೆ ಅದಕ್ಕೆ ಟೈಮ್ ಕೂಡ ಬರಲ್ಲ, ಟೈಮ್ ಆಗೋದೇ ಇಲ್ಲ. ನೀವ್ ಏನೇ ಟ್ರೈ ಮಾಡಿದ್ರು ಏನೋ ಒಂದು ಅಡ್ಡಿ ಆಗತ್ತೆ. ಸೊ ಆದಷ್ಟು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆತರ ಪಟ್ಕೊಳ್ದಿರ ಪೇಷನ್ಸ್ ಇಂದ ಮಾಡಿ. ಇನ್ನು ತುಲಾ ರಾಶಿಯವರು ಇವತ್ತು ಹೊಸ ಯೋಜನೆಗಳೊಂದಿಗೆ ನಿಮ್ಮ ರಂಗ ಪ್ರವೇಶ ಆಗತ್ತೆ. ಡ್ರಾಮಾ ಆಗಿರ್ಬೋದು ಅಥವಾ ಮೀಡಿಯಾ ಆಗಿರ್ಬೋದು, ಯಾವುದೋ ಒಂದು ಫೀಲ್ಡ್ ಅಲ್ಲಿ ಇವತ್ತು ನೀವು ಎಂಟರ್ ಆಗೋ ಚಾನ್ಸಸ್ ಇದೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಗೊಂದಲಗಳಿರುತ್ತೆ, ಅದಕ್ಕೆಲ್ಲ ತೆರೆ ಎಳಿತೀರಾ. ನಿಮ್ ಬಗ್ಗೆ ತುಂಬಾನೇ ಕೆಲವರಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಅದನ್ನೆಲ್ಲ ಇವತ್ತು ನೀವು ಕ್ಲಾರಿಫೈ ಮಾಡ್ತೀರಾ. ಇನ್ನು ಧನುರ್ ರಾಶಿಯವರು ಇವತ್ತು ನಿಮ್ಮ ಕೆಲಸಗಳಿಗೆ ಅವಶ್ಯಕತೆಯ ಆಧಾರದಲ್ಲಿ ಪ್ರಾಮುಖ್ಯತೆ ಕೊಡಿ. ಯಾವುದೇ ಒಂದು ಕೆಲಸ ಮಾಡ್ಬೇಕಾದ್ರೂ ಅದಕ್ಕೊಂದ್ ಸ್ವಲ್ಪ ಇಂಪಾರ್ಟೆನ್ಸ್ ಕೊಟ್ಟು ಮಾಡಿದ್ರೆ ಖಂಡಿತ ಸಕ್ಸಸ್ ಆಗುತ್ತೆ. ಇನ್ನು ಮಕರ ರಾಶಿಯವರಿಗೆ ಇವತ್ತು ದಿನ ಪೂರ್ತಿ ಪೀಸ್ಫುಲ್ ಆಗಿರುತ್ತೆ, ಆರಾಮಾಗಿರ್ತೀರಾ, ಯಾವುದೇ ಕಿರಿಕಿರಿನೂ ಇಲ್ಲದೆ ಖುಷಿಯಾಗಿರ್ತೀರಾ. ಇನ್ನು ಕುಂಭ ರಾಶಿಯವರು ಇವತ್ತು ಪ್ರಯಾಣ ಮಾಡೋ ಚಾನ್ಸಸ್ ಇರುತ್ತೆ, ದೇವ್ರ ದರ್ಶನ ಕೂಡ ನೀವು ಇವತ್ತು ಮಾಡ್ತೀರಾ. ಸೊ ಇವತ್ತು ನಿಮ್ಗೆ ಒಳ್ಳೇದಾಗತ್ತೆ. ಇನ್ನು ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ತುಂಬಾನೇ ದುಂದು ವೆಚ್ಚ ಆಗತ್ತೆ, ಖರ್ಚು ಜಾಸ್ತಿ ಇರತ್ತೆ. ಸೊ ಯಾವಾಗ್ಲೇ ಆಗ್ಲಿ ನೀವು ಯಾವುದೇ ಖರ್ಚು ಮಾಡುವಾಗ ಸ್ವಲ್ಪ ನೋಡ್ಕೊಂಡು ಎಚ್ಚರ ವಹಿಸಿ ಖರ್ಚು ಮಾಡಿ, ಒಳ್ಳೇದಾಗತ್ತೆ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಎಲ್ರು ಖುಷಿಯಾಗಿರಿ. ಇವತ್ತು ಹಬ್ಬ, ಪಾನ್ಕ, ಮಜ್ಜಿಗೆ, ಕೋಸಂಬರಿ ಎಲ್ಲ ತಿಂದು ಕುಡ್ದು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಇರಿ ಅಂತ ಹೇಳ್ತಾ, ಮತ್ತಷ್ಟು ಸುದ್ದಿಗಳಿಗೆ ನೀವು ಸಬ್ಸ್ಕ್ರೈಬ್ ಮಾಡಿ ನಮ್ಮ ವನಿಜ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.